ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನು ಇವತ್ತು ಒಂದು ಹೊಸ ರೆಸಿಪಿ ಅಂತ ಹೇಳ್ಬೋದು. ರಸ್ಕಿಂದ ಡ್ರೈ ರಸ್ಕ್ ಇರುತ್ತಲ್ವ, ಸೊ ಅದನ್ನು ಒಂದು ರೆಸಿಪಿ ಮಾಡ್ತಿದ್ದೀನಿ. ಸೊ ಮೊದಲಿಗೆ ಒಂದು ಬಾಣಲೆಗೆ ಬೆಣ್ಣೆ ಹಾಕ್ಕೊಂಡ್ಬಿಟ್ಟು ತುಪ್ಪನಾದರೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನಾನಿಲ್ಲಿ ಬೆಣ್ಣೆ ಹಾಕ್ಕೊಳ್ತಿದ್ದೀನಿ. ಸೊ ಬೆಣ್ಣೆ ಇದ್ದರೆ ಬೆಣ್ಣೆ ಅಥವಾ ತುಪ್ಪ ಇದ್ದರೆ ತುಪ್ಪ. ಸೊ ಬೆಣ್ಣೆ ಹಾಕ್ಕೊಳ್ತೀವಿ. ಬೆಣ್ಣೆ ಹಾಕ್ಕೊಂಡ್ಬಿಟ್ಟು ರಸ್ಕಲ್ಲಿ ಎರಡು ಭಾಗ ಮಾಡಿಕೊಂಡು ಇವಾಗ ಅದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಮೊದಲು ನೋಡಿ, ರಸ್ಕ್ ಒಂದೊಂದಾಗಿ ಹಾಕ್ಕೊಳ್ತಿದ್ದೀನಿ. ಈಗ ತುಂಬ ಚೆನ್ನಾಗಿರುತ್ತೆ, ಜಾಮೂನಿಗಿಂತ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಜಾಮೂನ್ ಹೇಗೆ ಮಾಡ್ತೀವಲ್ವ, ಸೊ ಅದೇ ಥರನೇ ಸೊ ಇದು ಕೂಡ ಮಾಡೋದು. ಇವಾಗ ನೋಡಿ, ಈ ರಸ್ಕನ್ನು ನೀಟಾಗಿ ಎರಡು ಸೈಡು ನಾನು ಬೆಣ್ಣೆಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನೀವು ನೋಡ್ತಿರ್ಬೋದು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ. ನಾನು ಇದನ್ನು ಹೊಸದಾಗಿ ಕಲ್ತಿರೋದಂತಲೇ ಹೇಳ್ಬೋದು. ನಮ್ಮನೇಲಿ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಸೊ ನೋಡಿ, ಮನೇಲಿ ರಸ್ಕ್ ಉಳಿದಿದ್ದರೆ ಈ ರೆಸಿಪಿ ಮಾಡ್ಬೋದು. ಸೊ ನೋಡಿ, ಎರಡು ಸೈಡು ಈ ಥರ ಫ್ರೈ ಮಾಡ್ಕೊಳ್ಬೇಕು ಮೊದಲು. ನೋಡಿ, ಇವಾಗ ಗೊತ್ತಾಗ್ತದೆ ಎರಡು ಸೈಡು. ಈಗ ಒಂದು ಸೈಡು ನೀಟಾಗಿ ಫ್ರೈ ಆಗಿದೆ. ಸೊ ಇನ್ನೊಂದು ಸೈಡ್ ಕೂಡ ನೀಟಾಗಿ ಬೆಣ್ಣೆಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ದಯವಿಟ್ಟು ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ಯಾರ್ಯಾರಿಗೋ ಸಪೋರ್ಟ್ ಮಾಡ್ತೀರಾ, ದಯವಿಟ್ಟು ನಮ್ಮಂಥವ್ರಿಗೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಪ್ಲೀಸ್. ಇವಾಗ ಈ ರಸ್ಕನ್ನು ಎತ್ತಿಡ್ತಿದ್ದೀನಿ. ಸೊ ಇವಾಗ ಅದೇ ಪಾತ್ರೆಗೆ ಒಂದು 10 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನೀರು ಸ್ವಲ್ಪ ಹಾಕ್ಕೊಂಡು ಲೈಟಾಗಿ ಹಣ ಬರೋವರೆಗೂ ಕಾಸ್ಕೊಳ್ಬೇಕು. ಅಂದರೆ ಪಾಕ ಅಂತೀವಲ್ವ, ಸೊ ಸಕ್ಕರೆ ಪಾಕ ಮಾಡ್ಕೊಳ್ಬೇಕು. ಜಾಸ್ತಿ ದಪ್ಪ ಕೂಡ ಅಲ್ಲ, ಸ್ವಲ್ಪ ತೆಳುವಾಗಿದ್ದರೆ ನಡೆಯುತ್ತೆ. ಇದಕ್ಕೆ ನಾನು ಒಂದು ಚಕ್ಕೆ ಹಾಗೂ 2 ಲವಂಗ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಳ್ಳಿದ್ದು ಸಕ್ಕರೆ ಪಾಕ ಕುದಿ ಬಂದಮೇಲೆ ನೋಡ್ತಿರ್ಬೋದು, ತುಂಬ ಗಟ್ಟಿ ಇಲ್ಲ, ಹಾಗೆ ತುಂಬ ನೀರು ತೆಳುವ ಅಲ್ಲ, ಆ ರೀತಿಲಿ ಈ ಸಕ್ಕರೆ ಪಾಕ ಮಾಡ್ಕೊಳ್ಬೇಕು. ನೋಡಿ ಕೆಳಗಡೆ ಗುಳ್ಳೆ ಹೇಗೆ ಬರ್ತಿದೆ ಅಂತ. ಸೊ ಈ ಸಕ್ಕರೆ ಪಾಕನ ನಾನು ಇವಾಗ ಒಲೆ ಬಂದ್ ಮಾಡ್ಕೊಂಡ್ಬಿಟ್ಟು ಇವಾಗ ನೋಡ್ತಿರ್ಬೋದು, ಇದು ತುಂಬ ತೆಳುವೂ ಇಲ್ಲ, ಹಾಗೆ ತುಂಬ ಗಟ್ಟಿ ಕೂಡ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಆರಿದ ನಂತರ ಈ ರಸ್ಕನ್ನು ಹಾಕ್ಕೊಳ್ಬೇಕು. ನಾವು ಫ್ರೈ ಮಾಡ್ಕೊಂಡಿದ್ವಲ್ವ, ಸೊ ಆ ರಸ್ಕೆಲ್ಲ ಹಾಕ್ಕೊಂಡು ನಾವು ಎಲ್ಲ ತಿರುಚಾದ್ಮೇಲೆ 1-2 ಅವರ್ಸ್ ಬಿಟ್ಟರೆ ಸಾಕು. ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟಕ್ಕೆ ಯಾರಾದರೂ ನೆಂಟರು ಬಂದರೆ ಅವ್ರಿಗಿಂತ ಮಾಡಿಕೊಡ್ಬೇಕು, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ.